ನೀವು ಹೋಗುವಾಗ 5 ಕಿಲೋಮೀಟರ್ಸ್, ಬರುವಾಗ 5 ಕಿಲೋಮೀಟರ್ಸ್, ಟೋಟಲ್ 10 ಕಿಲೋಮೀಟರ್ಸ್. ಇದರ ಹೈಟ್ 1520. ಎಷ್ಟು? 1520. ಆಮೇಲೆ ಇದು ವಿಶ್ವ ಪಾರಂಪರಿಕ ತಾಣವಾಗಿರುತ್ತದೆ. ಇದು ನಮ್ಮ ಇದರಲ್ಲೇ ಪ್ರಸಿದ್ಧವಾಗಿದೆ. ಆಮೇಲೆ ನೀವು ಹೋಗುವಾಗ ಗೈಡನ್ನೇ ಅವಲಂಬಿತರಾಗಿರಬೇಕು, ಅಂದರೆ ಗೈಡನ್ನೇ ಹಿಂಬಾಲಿಸಬೇಕು. ಕೇಳ್ತೇವೆ ಗುಂಪು. ಇನ್ನು ನಿಮಗೆ ಈ ರಿಸ್ಟ್ರಿಕ್ಷನ್, ಇಲ್ಲಿ ನೀವು ಪರಿಸರಕ್ಕೆ ಹೊಂದುವಂಥ ಬಟ್ಟೆಗಳನ್ನು ಧರಿಸಿದರೆ ಭಾರಿ ಉತ್ತಮ. ಯಾಕೆಂದರೆ ವಿಷ ಜಂತುಗಳು ಅವೆಲ್ಲ ಕಡಿಯೋದ್ರಿಂದ ನಿಮಗೆ ಅಲರ್ಜಿ ಎಲ್ಲ ಆಗ್ತದೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ತಗೊಂಡುಕೊಂಡು ಹೋಗುವಾಗಿಲ್ಲ. ಮೊಬೈಲಲ್ಲಿ ಹಾಡು ಹಾಕಿಕೊಂಡು ಹೋಗುವಾಗ ಇಲ್ಲ. ಮತ್ತು ಬ್ಲೂಟೂತ್ ಮತ್ತು ಸೌಂಡ್ ಬಾಕ್ಸ್ ಮತ್ತು ಇಂಥದ್ದು ತಗೊಂಡು ಹೋಗುವಾಗಿಲ್ಲ. ಬೆಂಕಿ ತಗುಲುವಂಥ ಯಾವುದೇ ವಸ್ತು, ಮ್ಯಾಚ್ ಬಾಕ್ಸಲ್ಲಿ ಸಿಗರೇಟನ್ನು ನೀವು ತಗೊಂಡು ಹೋಗುವಾಗಿಲ್ಲ. ಆ ನಂತರ ನೀವು ಒಂದು ವೇಳೆ ನಿಮ್ಮ ಗುಂಪಿನ ಮತ್ತೊಂದು ಗುಂಪಲ್ಲಿ ಯಾರು ಫ್ರೆಂಡ್ಸ್ ಇದ್ದರೆ ನಾನು ಮಾತಾಡಿ ಬರ್ತೇನೆ ಅಂತ ಹೇಳಿದರೆ ಗೈಡ್ ಹತ್ರ ಹೇಳಿಯೇ ನೀವು ಹೋಗಬೇಕು. ಚಾರಣ ಪಥವನ್ನು ನೀವು ಬದಲಾಯಿಸುವಾಗಿಲ್ಲ. ಒಂದು ವೇಳೆ ಈ ರಿಸ್ಟ್ರಿಕ್ಷನ್ಗೆ ನೀವು ತಪ್ಪಿದರೆ ನಿಮ್ಮ ಮೇಲೆ ಸರ್ಕಾರದ ಕಾನೂನು ಪ್ರಕಾರ, ವನ್ಯಜೀವಿ ಆ್ಯಕ್ಟ್ 1972 ಪ್ರಕಾರ ನಿಮ್ಮ ಮೇಲೆ ನಾವು ಕೇಸು ವಿಧಿಸಬಹುದು. ಅಂದರೆ ಹೇಳಿದ್ರೆ ನೇತ್ರಾವತಿ ನದಿ, ಇದರ ಉಗಮ ಸ್ಥಾನವೇ ನೇತ್ರಾವತಿ ಪೀಕು. ಈ ಸಂಸ್ಕೃತಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಸಂಸ್ಕೃತದಲ್ಲಿ ನೇತ್ರಾವತಿ ಅಂದರೆ ಕಣ್ಣು, ನೇತ್ರ ಅಂದರೆ ಕಣ್ಣು. ಈ ಒಂದು ಬಂಡೆ ಇದೆ ದೊಡ್ಡ ಕಲ್ಲಿನ, ಅದರ ಕೆಳಬದಿ ಈ ಬುಗ್ಗೆಯಲ್ಲಿ ಈ ಕಣ್ಣಿನ ಆಕಾರದಲ್ಲಿ ನೀರು ಬೀಳ್ತದೆ. ಇದೇ ನೀರುಂಟಲ್ಲ, ಬುಗ್ಗೆ ಇದ್ದ ನೀರು ಇದೇ ರಿವರ್ ಆಗಿ ಇದು ಸೀದಾ ಇಲ್ಲಿಂದ ನಿಮಗೆ ಧರ್ಮಸ್ಥಳ ಹೋಗ್ತದೆ. ಧರ್ಮಸ್ಥಳ ಸ್ನಾನ ಮಾಡಿ ಮಂಜಸ್ವಾಮಿಯ ದರ್ಶನ ಮಾಡ್ತಾರಲ್ಲ, ಇದೇ ನದಿ. ಆ ನಂತರ ಇದು ಉಂಟಲ್ಲ ನಿಮಗೆ ಸೀದಾ ಉಪ್ಪಿನಂಗಡಿ ಹತ್ರ ಹೋಗಿ ಕುಮಾರ ಪರ್ವತ ಗೊತ್ತುಂಟಲ್ಲ, ಅಲ್ಲಿಂದ ಒಂದು ನದಿ ಬರ್ತದೆ, ಕುಮಾರ ನದಿ ಅಂತೇಳಿ. ಆ ನದಿಯು ಇದು ಎರಡು ಜಾಯಿಂಟ್ ಆಗಿ ಇದು ಸೀದಾ ಮಂಗಳೂರು ಹೋಗಿ ಅರಬ್ಬಿ ಸಮುದ್ರ ಸೇರ್ತದೆ. ಇದು ನೀರು ನಿಜವಾಗಿ ಅದೇ ವೇಸ್ಟ್, ಯಾರಿಗೂ ಪ್ರಯೋಜನ ಆಗುವುದಿಲ್ಲ. ಅದಕ್ಕೆ ಈಗಾಗಲೇ ಸರ್ಕಾರ ನಿಮ್ಮ ತುಮಕೂರು, ಚಿಕ್ಕನಾಯಕನಹಳ್ಳಿ, ಆ ಮಧುಗಿರಿ ಆ ಸೈಡಿಗೆಲ್ಲ ಬೆಂಗಳೂರಿಗಂತ ಡಂಪ್ ಮಾಡಿ ನೀರನ್ನು ಇದು ಮಾಡಲಿಕ್ಕೆ ಯೋಜನೆ ಮಾಡ್ತಾರೆ. ಎತ್ತಿನ ಹೊಳೆ ಅಂತೇಳಿ ಈಗೊಂದು ಪ್ರಾರಂಭ ಮಾಡಿದ್ದಾರೆ. ಕೇಳ್ತೇವೆ, ಇದು ನೇತ್ರಾವತಿಯ ಇದು. ಈ ನೇತ್ರಾವತಿ ಶಿಖರಕ್ಕೆ ಹೋಗಿ ನೀವು ನಿಂತಾಗ ಈ ನಿಮ್ಮ ಸಾಧಾರಣವಾಗಿ ನಿಂತಾಗ ಬಲ್ದೆ ಬದಿಗೆ, ಹೀಗೆ ಹೋಗುವಾಗ ಬಲ್ದೆ ಬದಿಗೆ ಟಿಪ್ಪು ಸುಲ್ತಾನ ವಾಸ್ತವ್ಯ ಜಮುಲಾಗಾಡ ಅಂತ ಸಿಗ್ತದೆ. ಆ ಜಮುಲಾಗಾಡದಲ್ಲಿ ನಿಮಗೆ ಟಿಪ್ಪು ವಾಸ್ತವ್ಯ ಇದ್ದ. ಅದರ ಲೆಫ್ಟ್ ಸೈಡಿಗೆ ನಿಮಗೆ ಇದು ಬಳ್ಳಾರ ಇದು ಉಂಟಲ್ಲ, ನಿಮಗೆ ಇದು ರಾಣಿಜರಿ ಅಂತ ಇರ್ತದೆ. ಆ ರಾಣಿಜರಿಯಲ್ಲಿ ಮುಂಚೆ ಉಂಟಲ್ಲ, ರಾಣಿ ವಾಸ್ತವವಾಗಿ ಲಬ್ಬಕ್ಕ ರಾಣಿ, ಅವಳನ್ನೇ ಅಟ್ಯಾಕ್ ಮಾಡಕ್ಕೆ ಅವನು ಅಲ್ಲಿ ಬರ್ತಾ ಇದ್ದ. ಯಾರು? ಟಿಪ್ಪು. ಅವಳಿಗೆ ಬೇಸರ ಆಗಿ ಅವಳು ಆತ್ಮಹತ್ಯೆ ಮಾಡ್ಕೊಂಡು, ಯಾರು ಅದಕ್ಕೆ ರಾಣಿಜರಿ ಅಂತ ಹೆಸರು ಬಂತು.